ಬರೇ ದಪ್ಪ ಏನು ಎಮ್ಮೆ ಆಗ್ತಾವ ಆನೆ ಆಗ್ತಾವ. ಎಮ್ಮಿನ ಕೊಟ್ಟಿಗೆ ಕಟ್ತಾರ, ಆನಿನಂತೂ ಯಾರೂ ಸಾಕಂಗಿಲ್ಲ. ನಾನಾ ಒಂದು ಸಾಕೊಂಡು ಅಡ್ಡಾಡ್ತೇನೆ ನೋಡ್ರಿ ಅವ್ನು. ಅದು ಇಂಥ ಕಾರ್ಯಕ್ರಮ ಬಂದ್ರೆ ಅವ್ನು ಸಾಕ್ತೀವಿ, ಇಲ್ಲಿಕ್ಕೆ ಸಾಧ್ಯ ಇಲ್ಲ. ಅದ ನೋಡ್ರಿ ತೆಳ್ಳಗೆ ಜಿಂಕಿ ಹೆಂಗಿದ್ರೆ ಎಲ್ಲರೂ ತಲೆ ಮ್ಯಾಗ ಕೈ ಆಡಿಸ್ತಾರ, ಮುದ್ದು ಕೊಡ್ತಾರ. ಹುಡುಗಿ ಹೆಂಗಿದ್ದಾಳೆ ಅಂದ್ರೆ ಜಿಂಕಿ ಹೆಂಗದಾಳಪ್ಪ ಅಂತಾರ, ಆನಿ ಹೆಂಗದಾಳಪ್ಪ ಅಂತಾರ ಯಾರು. ಹುಡುಗಿ ಹೆಂಗದಾನ ಅಂದ್ರೆ ತೆಳ್ಳಗದಾನ ಬೆಳ್ಳಗದಾನ ಅಂತಾರಾಗ್ಲಿ, ದಪ್ಪಗದನ ಕರ್ರಗದನ ಅಂತ ಯಾರೋ ಅನ್ನಿಸಿ ಏನು ಮಾತಾಡ್ತಾನೆ. ಆತ ಮಾತಾಡೋ ಮುಂದೆ ದಪ್ಪ ಇರೋರೆಲ್ಲ ಚಪ್ಪಲಿ ಹೊಡ್ಯಾಕತ್ತಿದ್ರು. ಹೌದಾ, ಕರೆಕ್ಟ್ ದಪ್ಪಿರ್ಬೇಕಿದ್ರೆ ಹಿಂಗಿದ್ರೆ ಉಪಯೋಗ ಇಲ್ಲ ಅಂತಾರೆ. ನಾ ಮಾತಾಡೋ ಮುಂದೆ ಈಗ ತೆಳ್ಳಗಿರೋರು ಇವೆಲ್ಲ ಭಾಳ ಸಂತೋಷ ಸ್ನೇಹಿತರು. ನಾವು ಯಾಕೆ ಹಿಂಗದೀವಿ ಅಂದ್ರೆ ನಾವು ಬರೀ ಸಿದ್ಧಾರೂಢ ಮಠದ ತೀರ್ಥ, ರಾಘವೇಂದ್ರ ಸ್ವಾಮಿ ಮಠದ ತೀರ್ಥ, ಶರಣಬಸಪ್ಪನ ತೀರ್ಥ ತೊಗೊಂಡು ಹಿಂಗದೀವಿ. ಅವರು ಬೇರೆ ತೀರ್ಥ ತೊಗೊಂಡಂಗಾಗ್ಯಾರ. ಬೇರೆ ತೀರ್ಥಕ್ಕೆ ಮೈ ಬೆಳಿತೈತೆ, ದೇವ್ರ ತೀರ್ಥಕ್ಕೆ ಬುದ್ಧಿ ಬೆಳಿತೈತೆ ಸ್ನೇಹಿತ. ನರಸಿಂಹ ಜೋಶಿ ಅವ್ರು ಭಾಳ ಚಂದ ಹೇಳಿದ್ರು, ನಾನು ತೂಕ ನೋಡಿಕೊಂಡೆ ಅಂತ ಅದು 2 ಕಾಲು ಮ್ಯಾಗ ಇಡ್ರಿ ಅಂತ. ಅಲ್ಲೇ ಬಗಲಾಗಿದ್ದ ಈತ ಬಿಟ್ಟಿರ್ತಾನಲ್ರಿ ತೂಕ ನೋಡೋದು. ನಾನು ಬಿಡಲಿಲ್ಲ, ನಾನಾ $1 ಹಾಕಿ ಇವನ್ನ ಮ್ಯಾಗ ಹತ್ತಿಸಿದೀನಿ ರೀ. ನೀನು ಹತ್ತು, ನನಗೆ ಅಪಮಾನ ಆಗೈತಿ ಹತ್ತಂದೆ. ಇವ ಹತ್ತಿದಗಳಿಗೆ ಮಷೀನ ಬಂದಾಗಿ ಹೋತ್ರಿ. ನಮ್ಮ ಬಸ್ ಸ್ಟ್ಯಾಂಡ್ನಾಗ ಮಷೀನ್ ಮಾಡ್ತಿಲ್ಲ, ದಬ್ಬ ಬಡ್ದು ಪ್ಯಾಕ್ ಒದಿತೀವಲ್ಲ, ಹಂಗೆ ನಾನು ಆ ಸಿಂಗಪುರದಾಗ ಮಷೀನಿಗೆ ಬಡ್ದೆ. ಅದು ಮೆಲ್ಲಕ ಹೇಳ್ತೀರಿ ಏನಂತ, ಒಬ್ಬೊಬ್ಬರಾಗಿ ಬನ್ನಿ ಅಂದ್ರೆ ಒಂದು 8-10 ಮಂದಿ ಒಮ್ಮೆಲೆ ಆಯ್ತಾರ ನಂಗೆ ಆಗ್ಬಿಟ್ಟಿದ್ವಿ. ಅದಕ್ಕೆ ಇಂಥ ಮೈಕಟ್ಟಿಂದ ನಾಳೆ ನಾವು ಸತ್ತ ಮ್ಯಾಗ ನಮ್ಮನ್ನು ಹೊರವರಿಗೆ ತ್ರಾಸ ಆಗಬಾರ್ದ್ರಿ. ಅದು ಆತ ಇಲ್ಲ ಬುಲ್ಡೋಜರ್ ತರ್ತಾರಲ್ಲ ನನಗಂತಾನಾತ. ಇವ್ರನ್ನ ನಮಗೆ ನೋಡ್ರಿ ಅಗದಿ ಹಿಂಗೆ ಕೈಲೇ ತೆಗೆದ್ರೆ ಸಾಕು, ಪುನೀತ್ ಹೊಡಿ ಬಂದ್ಬಿಡ್ತೈತೆ ರೀ. ಮಣ್ಣು ತೆಗೆದ್ರೆ ಆರಾಮ್ ಒಳಗಿಡ್ತಾರ, ಮಣ್ಣು ಹಾಕ್ತಿರಿ ಹೋಗ್ಬಿಡ್ತೀವಿ. ಇವಕ್ಕೆ JCB ಹಚ್ಬೇಕ್ರಿ. ದಪ್ಪ ಆಗೋದು ತೆಳ್ಳಗಿರೋದು ಮುಖ್ಯ ಅಲ್ಲ, ನಮ್ಮ ವ್ಯಕ್ತಿತ್ವವನ್ನು ಎತ್ತರಕ್ಕೆ ಬೆಳೆಸಿಕೊಳ್ಬೇಕು ಸ್ನೇಹಿತರೆ. ಮನುಷ್ಯ ಎತ್ತರಕ್ಕೆ ಬೆಳಿಬೇಕು, ಅವಾಗ ಮಾತ್ರ ಜೀವನದಲ್ಲಿ ಸಾರ್ಥಕ್ಯವನ್ನು ಕಾಣ್ತೀವಿ, ದೇಶ ಸೇವೆ ಮಾಡ್ತೀವಿ, ಸಮಾಜ ಸೇವೆ ಮಾಡ್ತೀವಿ. ಹಾಸ್ಯಕ್ಕೆ ಇಂಥದೇ ವಸ್ತುವಿಲ್ಲ ಅಂತ ಹೇಳೋದಕ್ಕೆ ನಾವಿಬ್ಬರು ಈ ವಿಷಯ ತೊಗೊಂಡಿವಿ ಸ್ನೇಹಿತರೆ. ಭಾಳ ಜನ ಇದ್ರು, ತುಂಬಿತ್ತು ಎಲ್ಲ ವೇದಿಕೆ ಇದ್ದಾಗ. ಆದ್ರೆ ಕ್ರಮೇಣ ಹೊತ್ತಾಯಿತು, ಬೆಳಗಿನಿಂದ ಇದ್ದೀರಿ, ಭಾಳ ಸಂತೋಷ. ಆದ್ರೂ ಒಂದು ಬಂದು ಹೇಳಿದ್ರು ನಮ್ಮ ಯಾರು ಹರ್ಷ ಅವರು, ಸರ 50-100 ಜನರನ್ನ ಊಟಕ್ಕೆ ಬಿಡ್ರಿ, ಆಮ್ಯಾಗ ಅವ್ರು ಬಂದು ಕುಂದಿರ್ತಾರೆ, ಇವ್ರು ಹೋಗ್ತಾರೆ. ಹಿಂಗೆ ನಡೆದ್ರೆ ಬೆಳತನ ನಿಂದಿರ್ಬೇಕಾಗತ್ತಲ್ಲ ಅವು ಇಲ್ಲಿ. ಈಗ ಉಂಡು ಬಂದಿರ್ತಾರಲ್ಲ ಅವ್ರು ಏನಕ್ಕೆ ಕೇಳಿದ್ರೆ ಮತ್ತೆ ಮೊದಲಿಂದ ಶುರು ಮಾಡ್ರಿ ಅಂತಾರೆ. ಹೌದಾ, ಉಂಡವ್ರು ಸಾಕು ಬಿಡ್ರಿ ಅಂತ ನೀವು ಅಂತೀರಿ, ಅವ್ರು ಮತ್ತೆ ಹೋಗ್ತೀವಿ. ಹಿಂಗಂದ್ರೆ ನಾವೆಲ್ಲಿ ತನವ ಇರ್ಬೇಕಪ್ಪ. ನಮಗೆ ಕೊಟ್ಟಿರ್ತಕ್ಕಂಥ ಸ್ನೇಹಿತರೆ ಟೈಮ್ 2ರಿಂದ ಅಂತ ಹೇಳಿದ್ರು. ಆದರೆ ಅನಿವಾರ್ಯ ಕಾರಣಗಳಿಂದ ಲೇಟ್ ಆಗಿದೆ, ದಯವಿಟ್ಟು ಕ್ಷಮಿಸಿ. ಇದು ಕೊನೆಯ ಕಾರ್ಯಕ್ರಮ. ಸಾಕಷ್ಟು ಜನ ಸುತ್ತಮುತ್ತಲ ಗ್ರಾಮದಿಂದ ಬಂದಿದ್ದೀರಿ. ಬಹಳ ಅಭೂತಪೂರ್ವವಂಥ ಕಾರ್ಯಕ್ರಮ. ನಾನು ವಿಶೇಷವಾಗಿ ರಾಜಕೀಯ ಕಾರ್ಯಕ್ರಮಗಳಿಗೆ ಹೋಗೋದಿಲ್ಲ. ಮಾತಿನಲ್ಲೇ ಹಾಸ್ಯ, ಸಾಹಿತ್ಯದಲ್ಲಿ ಹಾಸ್ಯ, ಇದು ಎಲ್ಲ ಮಿಕ್ಸ್ ಐತ್ರಿ ಸಭಾ ಇದು. ಈಗೊಬ್ಬ ಕವಿಗಳು ಹಾಲೇಶಾಚಾರ್ಯ ಕವನ ಓದಿ ಇದನ್ನು ಕವಿಗೋಷ್ಠಿ ಮಾಡಿದರು. ಮುಂಜಾನೆ ರಾಜಕೀಯ ಸಭೆ ಇತ್ತು, ಸಿನಿಮಾ ನಟರಿದ್ರು, ಸಿನಿಮಾ ವೇದಿಕೆ ಆಗಿತ್ತಿದು. ಈಗ ಹಾಸ್ಯ ಸಂಜೆ, ಮತ್ತೆ ಸಂಜೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೇದಿಕೆ. ಈಗ ವೈವಿಧ್ಯಮಯ ಐತಿ ಈ ವೇದಿಕೆಯಾಗ. ಹಂಗೆ ಮಾತಿನಲ್ಲೇ ಹಾಸ್ಯ ನಮ್ಮ ವಿಷಯ ರೀ. ಹುಡುಗಿ ಲವ್ ಮಾಡಿರ್ತಾರೆ, ಒಂದೇ ಮಾತು ಹೆಂಗೆ ಚೇಂಜ್ ಆಕತ್ತೆ ಅಂತ ಹೇಳ್ತೀನಿ ನಿಮಗೆ. ಲವ್ ಮಾಡಿರ್ತಾರೆ, ಯಾರು ನೋಡ್ತಾರೆ ಅಲ್ಲೇ ಗುಸು ಪಿಸು ಅಂತಿರ್ತಾರೆ. ಮಠದಿಂದ ಹೋಗ್ತಿರ್ತಾರೆ, ಶಿವಮೊಗ್ಗಕ್ಕೆ ಹೋಗ್ತಿರ್ತಾರೆ, ಜೋಗಪಾಲಸಿಗೆ ಹೋಗ್ತಿರ್ತಾರೆ. ಅವರಿಬ್ಬರು ಬಾಯಾಗ ಒಂದೇ ಮಾತು, ಏನು ನೀನು ಇಲ್ದಿದ್ರೆ ನಾನಿಲ್ಲ, ನಾನು ಇಲ್ದಿದ್ರೆ ನೀನಿಲ್ಲ. ಇಷ್ಟ. ನೀನಿರಲಿಲ್ಲ ಅಂದ್ರೆ ನಾನಿಲ್ಲ, ನಾನಿರಲಿಲ್ಲ ಅಂದ್ರೆ ಇಂಥವ್ರು ಒಬ್ಬರು ನೋಡಿಬಿಟ್ರು ನಮ್ಮ ರೇಣುಕಾಚಾರ್ಯರು. ನೋಡಿ ಲಗ್ನ ಮಾಡಿಬಿಡ್ರಿ, ಭಾಳ ಲವ್ ಮಾಡ್ತಿದ್ದಂಗೆ ಅದಾರ. ಲಗ್ನ ಮಾಡಿಬಿಟ್ರು, 1 ವರ್ಷ ಆತು ನೋಡ್ರಿ. ಅವ ಡೈಲಾಗ ಚೇಂಜ್ ಆಗಿಬಿಟ್ಟು, ನೀನು ಇರ್ದಿದ್ರೆ ನಾನಿಲ್ಲ, ನಾನು ಇರ್ದಿದ್ರೆ ನೀನಿಲ್ಲ ಅನ್ನೋದು ಹೋಗಿ, ಇಲ್ಲ ನೀನಿರ್ಬೇಕು, ಇಲ್ಲ ನಾನಿರ್ಬೇಕು ಶುರು ಮಾಡಿದ್ರು. ಅವ ಶಬ್ದನ. ಇವತ್ತು ಭಾಳ ಜನ ತಾಯಂದ್ರೆ ಬಂದಿದ್ರಿ, ಮಹಿಳೆಯರು ಬಂದಿದ್ರಿ, ನಿಮ್ಮ ಗಂಡಂದ್ರೆ ಪಾಪ ಎಲ್ಲಿದ್ದರೋ ಏನೋ ಅವ್ರನ್ನೆಲ್ಲ ಬಿಟ್ಟು ಬಂದಿದ್ರಿ. ಹೌದಾ, ಬರೇ ಹೆಣ್ಮಕ್ಳು ಕುಂತೀರಿ. ನೀವು ಅವ್ರನ್ನ ಬಿಟ್ಟು ಬಂದು ಇಲ್ಲಿ ಆರಾಮದಿರಿ, ನಿಮ್ಮನ್ನ ಇಲ್ಲಿ ಕಳಿಸಿ ಅವ್ರು ಅಲ್ಲಿ ಆರಾಮದಾರ. ಅದು ನಮಗೆ ಗೊತ್ತಾಗೋದಿಲ್ಲ ರೀ. ನಾ ಭಾಳ ಸಲ ಹೇಳ್ತಿರ್ತೀನಿ, ಗಂಡ ಹೆಂಡತಿ ಇಬ್ಬರು ಇಲ್ಲಿ ಎಲ್ಲರೂ ಬಗಲ ಗಂಡ ಹೆಂಡತಿ ಕುಂತಿರ್ತಾರೆ ನೋಡ್ರಿ. ಅಂದ್ರೆ ಬಗಲ ಕುಂತವ್ರೆಲ್ಲ ಗಂಡ ಹೆಂಡತಿ ಅಂತಲ್ಲ, ಯಾರ್ಯಾರು ಬಗಲಾಗ ಕುಂತೀರಿ ಅಂದ್ರೆ ಮಿನಿಮಮ್ ಅವರಿಗೆ ಮದುವೆಯಾಗಿ 2 ವರ್ಷ ಆಗೈತೆ ಅಂತ ಅರ್ಥ. ಇನ್ನು ಕುಂದಿರ್ಬೇಕು ಬಗಲಾಗ ಅನಿಸ್ತಿರ್ತದೆ. 3 ವರ್ಷ ಆತಂದ್ರೆ ಬಗಲಾಗ ಒಂದು ಕೂಸಿನ ಕುಂದಿರ್ಸ್ಕೊಂತಾರೆ, 3 ವರ್ಷ ಆಗೈತೆ. ಅವ ಹಿಂದಿನ ಲೈನ್ಯಾಗ ಕುಂತ ಆಕಿನ ಮುಂದಿನ ಲೈನ್ಯಾಗ ಕುಂದಿರಿಸಿದೆ ಅಂದ್ರೆ ಮದುವೆಯಾಗಿ 5 ವರ್ಷ ಆಗೈತೆ. ಆಕಿನ ಹೆಣ್ಮಕ್ಳ ಸಾಲಿನ ಕಡೆ ಕಳಿಸಿ ಅವ ಗಂಡಸರ ಕಡೆ ಕುಂತ್ಬಿಟ್ಟ ಅಂದ್ರೆ 5 ವರ್ಷ ಆಗೈತೆ. ಅವ ಹಿಂದೆಲ್ಲಿ ಹೋಗಿ ಕುಂತ ಆಕಿನ ಮುಂದೆ ಕುಂದಿರಿಸಿದೆ ಅಂದ್ರೆ 8 ವರ್ಷ. ಆಕಿನ ಒಂದೇ ಕಳಿಸಿ ಅವ ಮನ್ಯಾಗ ಇದ್ದ ಅಂದ್ರೆ ಮಿನಿಮಮ್ 10 ವರ್ಷ ಆಗೈತೆ ಅಂತ ತಿಳ್ಕೊಂಬಿಡ್ಬೇಕು.
ಎಷ್ಟು ಚಂದ ಹೇಳ್ತಾರೆ ಸ್ನೇಹಿತರೆ. ನಮ್ಮ ದಾಂಪತ್ಯದನ್ನ ಹಾಸ್ಯದ ಮೂಲಕ ಬಹಳ ಚಂದ ಹೇಳ್ಬೋದು ಸ್ನೇಹಿತರೆ. ಎಂಥ ಶಾಲೆಯಲ್ಲಿ ಕಲಿಸುವಂಥ ಮೇಷ್ಟ್ರು ಹಾಸ್ಯ ಪ್ರಜ್ಞೆ ಇದ್ದವರಾದರೆ ಮಕ್ಕಳಿಗೆ ಅದ್ಭುತವಾದಂಥ ಪಾಠಗಳನ್ನ ಹೇಳ್ಬೋದು. ಕನ್ನಡ ಭಾಷೆ ಇವೆಲ್ಲ ಪ್ಯೂರ್ ಅಂತೀವಲ್ಲ ನಾವು, ಅಂಥ ಶುದ್ಧ ಕನ್ನಡವನ್ನು ಆಡುವಂಥ ಭಾಷೆ ರೀ. ನಿಮಗೆ ತೆಲುಗು ಮರಾಠಿ ಇಲ್ಲೇ ಇಲ್ಲ. ಶುದ್ಧವಾದಂಥ ಕನ್ನಡ ಭಾಷೆ ಮಾತಾಡೋ ಜನ ಅಂದ್ರೆ ನೀವು ಮಲೆನಾಡು ಜನ ಸ್ನೇಹಿತರೆ. ಇಲ್ಲಿ ಕನ್ನಡ ಬಿಟ್ಟು ಬೇರೆ ಭಾಷೆ ಇಲ್ಲ. ನನಗೆ ಭಾಳ ಸಂತೋಷ ಆಗ್ತದೆ ಈ ಭಾಗಕ್ಕೆ ಬಂದಾಗ. ಆದ್ರೆ ಮಂಗಳೂರಿಗೆ ಹೋದ್ರೆ ಸ್ವಲ್ಪ ಕಷ್ಟ ರೀ, ಆ ಜನ ನಗೋದೇ ಇಲ್ಲ. ನೀವತ್ತು ನೋಡಿ ಹೊನ್ನಾಳಿ ಮೊದಲ ಸಲ ಬಂದೀವಿ ಅಂದ್ರೆ ಎಷ್ಟು ನಗಾಕತ್ತೀರಿ. ಅವಾಗಿನಿಂದ ಮಂಗಳೂರಾಗ ಮಂದಿ ನಗಂಗಿಲ್ಲ ರೀ. TMA ಸಭಾಂಗಣ ಅಂತ ಮಂಗಳೂರಿಗೆ ಹೋಗಿವಿ, ನಾನು ನರಸಿಂಹ ಜೋಶಿ ಬೆಣ್ಣಿ ಅವರು 3 ಮಂದಿ ಸೇರಿ 2 ತಾಸು ಮಾತಾಡಿವ್ರಿ, ಒಬ್ಬರೂ ನಗಲಿಲ್ಲ. ಬಗಲಾಗ ಮೋಹನ್ ಆಳ್ವ ಅಂತ ಕೂತಿದ್ರು, ನುಡಿಸಿರಿ ಮೂಡುಬಿದ್ರಿ ಅವರು. ಯಾಕೆ ಸರ್ ಮೋಹನ್ ಆಳ್ವಾರ ಯಾರೂ ನಗುತ್ತಿಲ್ಲ ಅಂದೆ ನಾನು. ಅದಕ್ಕೆ ಅವರು, ಅಯ್ಯಯ್ಯೋ ನಿಮ್ಮನ್ನು ಅತಿಥಿಯಾಗಿ ಕರೆಸಿ ನಿಮ್ಮ ಮಾತಿಗೆ ನಗುವುದಾ? ನಾವು ಹಾಗೆಲ್ಲ ನಗೋದಿಲ್ಲ. ನಿಮ್ಮನ್ನು ಗೆಸ್ಟಾಗಿ ಮಾತನಾಡಲು ಕರೆಸಿ ನಿಮ್ಮ ಮಾತಿಗೆ ನಕ್ಕರೆ ನಿಮಗೆ ಅಪಮಾನ ಅಲ್ಲವೋ? ಇಲ್ರಿ ನಾವು ನಗಸಾಕ ಬಂದೀವಿ, ನಗನ್ರಿ. ಇಲ್ಲ ನಾವು ಹಾಗೆಲ್ಲ ನಗೋದಿಲ್ಲ. ನಗಲೇ ಇಲ್ರಿ, ತಲೆ ಕೆಟ್ಟೋತ್ ನಮ್ಗೆ. ನಡ್ರಲೇಯಪ್ಪ ಕೊಟ್ಟರೆ ಇಸ್ಕೊಂಡು ಹೋಗಿಬಿಡೋಣ ಅಂತೇಳಿ ಕೆಳಗೆ ಇಳಿಯಾಕತ್ತೀವ್ರಿ. ಅವಾಗ ಒಬ್ಬ ಬಂದ ಮಂದಿ ಹಾಗಾಯಿಸಿ ಏನು ಅನ್ಬೇಕವ, 2 ಗಂಟೆ ಆಯಿತು, ನಿಮ್ಮದು ಬರೀ ಮಾತಾಯ್ತು, ಆಟ ಯಾವಾಗ ಅಂದ. ಇನ್ಯಾವ ಆಟ ಆಡ್ಬೇಕಲ್ಲ ನಾವು, 2 ತಾಸು ಮುಂದಿನ ಲಾಭ ಬೈಕೊಂಡಿವಿ. ಅಂದರೆ ಸ್ನೇಹಿತರೆ, ನೀವು ಕರ್ನಾಟಕ ಅಂದ್ರೆ ಒಂದೇ ಕನ್ನಡ ಅನ್ಕೊಂಡಿಲ್ಲ ಸ್ನೇಹಿತರೆ. ಬೇರೆ ಬೇರೆ ಭಾಷೆಗಳ ವೈವಿಧ್ಯಮಯ ಸಂಸ್ಕೃತಿಗಳ ಜನ ಇದ್ದಾರೆ ಇಲ್ಲಿ. ಮಂಗಳೂರು ಕನ್ನಡನೇ ಬೇರೆ, ಹೊನ್ನಾಳಿ ಕನ್ನಡ ಬೇರೆ, ಶಿವಮೊಗ್ಗ ಕನ್ನಡ ಬೇರೆ, ಬೀದರ್ ಕನ್ನಡ ಬೇರೆ. ಕನ್ನಡ ಭಾಷೆಯಲ್ಲಿ ವೈವಿಧ್ಯತೆ ಇದೆ, ಕನ್ನಡ ಸಂಸ್ಕೃತಿಯಲ್ಲಿ ವೈವಿಧ್ಯತೆ ಇದೆ ಸ್ನೇಹಿತರೆ. ಅದಕ್ಕೆ ನಾವು ಒಂದೇ ಕನ್ನಡ ಕಲಿತು ಸಾಲಂಗಿಲ್ಲ. ಅದಕ್ಕೆ ನಿಮ್ಮೆಲ್ಲರಿಗೆ ನಾವು ಚಿರೋಣಿಗಳಾಗಿವಿ. ಯಾಕಂದರೆ ಕರ್ನಾಟಕದ 410 ಊರುಗಳನ್ನ ಅಡ್ಡಾಡಿವಿ ಸ್ನೇಹಿತರೆ. ನಮ್ಮ ಮಂತ್ರಿಗಳು ಅಡ್ಡಾಡಿರಲ್ಲ ಅಷ್ಟು ಊರುಗಳನ್ನ ಅಡ್ಡಾಡಿವಿ. ಕಳೆದ 25 ವರ್ಷಗಳಿಂದ ಅಡ್ಡಾಡ್ತಿದ್ವಿ ನಾವು. ಹಳ್ಳಿಗಳಿಗೆ ಹೋಗಿದ್ದೀವಿ. ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಜನ ನೋಡಿ ಭಾಳ ಸಂತೋಷ ಆಗ್ತದೆ. ಎಲ್ಲರೂ ಕನ್ನಡ ಮಾತಾಡ್ತೀವಿ, ಡಿಫ್ರೆಂಟ್ ಸ್ಟೈಲ್ನಾಗ ಮಾತಾಡ್ತೀವಿ ಅಷ್ಟೇ. ಬೇರೆ ಬೇರೆ ಸ್ಟೈಲ್, ಹರಿಹರದ್ದೇ ಬೇರೆ, ದಾವಣಗೆರೆದೇ ಬೇರೆ, ಈ ಭಾಗದ್ದೇ ಬೇರೆ, ಹೀಗೆ. ಆದರೆ ಎಲ್ಲರೂ ಅಬ್ಸರ್ವ್ ಮಾಡೋಂಥದ್ದೊಂದು ಬೆಂಗಳೂರು ಕನ್ನಡ ಎಲ್ಲರಿಗೂ ಅರ್ಥ ಆಗ್ತದೆ. ಏನು ಸುಮ್ಮನೆ ಒಂದು ಕೆಲಸ ಮಾಡುವಂತೀವಿ. ನನಗೆ ಫೋನ್ ಮಾಡ್ತಿದ್ದವರು ಹರ್ಷ ಅನ್ನೋರು, ಭುವನಶಾಸ್ತ್ರಿನವರು, ರೇಣುಕಾಚಾರ್ಯ ಫೋನ್ ಮಾಡ್ತಿದ್ರು. ಪ್ರಾಣೇಶ್ ಅವರೇ, ಹೇಳಿ ಸರ್, ಅದೇ ನಮ್ಮಲ್ಲಿ 17ನೇ ತಾರೀಕು ಮಹಿಳಾ ಸಮಾವೇಶ. ಆಯಿತು ಸರ್, ಬರ್ತೀವಿ ಸರ್. ಒಂದು ಕೆಲಸ ಮಾಡಿ. ಏನು ಕೆಲಸ ಮಾಡ್ಬೇಕು ನಾನು? ಸುಮ್ಮನೆ ಇದಕ್ಕೇನು ಅರ್ಥವೇ ಇಲ್ಲ. ಸುಮ್ಮನೆ ಒಂದು ಕೆಲಸ ಮಾಡಂತೀವಿ. ಯಾರನ್ನೋ ಕೇಳ್ತೀವಿ, ಸರ್ ನಾನು ಈ ಕಾರ್ಯಕ್ರಮ ಮುಗಿದ್ಮೇಲೆ ಬೆಂಗಳೂರಿಗೆ ಹೋಗ್ಬೇಕಾಗಿದೆ, ಏನು ಮಾಡಲಿ? ಬೆಂಗಳೂರಿಗೆ ಹೋಗ್ಬೇಕಾ? ಒಂದು ಕೆಲಸ ಮಾಡಿ. ಏನು ಕೆಲಸ ಮಾಡ್ಬೇಕು ನಾನು? ಬೆಂಗಳೂರಿಗೆ ಹೋಗ್ಬೇಕಲ್ಲೇ ಅಂತ ಅನ್ನಕತ್ತೀನಿ ನಾನು. ಒಂದು ಕೆಲಸ ಮಾಡು. ನಾವು ಬರ್ತಾ ದಾರ್ಯಾಗ ಹೆಂಗೆ ಬಂದಿರಿ, ಭಯಂಕರ ರಶ್ ಇತ್ತು. ಅವಾಗ ಯಡಿಯೂರಪ್ಪರ ವೇದಿಕೆ ಮೇಲಿದ್ರು, ನಾವು ಅದೇ ತಾನೇ ಬಂದ್ವಿ. ಸರ್ ಇಲ್ಲಿ ರೇಣುಕಾಚಾರ್ಯ ಮನೆ ಯಾವುದ್ರಿ ಅಂತ ಕೇಳಿದ್ವಿ. ಸಚಿವರ ಮನೆ ಬೇಕಾ? ಒಂದು ಕೆಲಸ ಮಾಡಿ. ಏನು ಅಲ್ಲಿ ಇಳಿದೇನು ರೋಡ್ ಹಾಕಿಬೇಕಾ? ಏನು ಗುಂಡಿ ತೆಗಿಬೇಕಾ? ಸುಮ್ಮನೆ ಒಂದು ಕೆಲಸ ಮಾಡಿ. ಕಡೆಗೆ ಒಬ್ಬ ಹೇಳಿದೆ, ಸರ್ ಯಾರು ಬೇಕೋ ಅವ್ರು ಒಳಗಡೆ ಹೋಗಿ ಆರಾಮಾಗಿ ಅಡ್ಡಾಡಿ ಬರ್ತಿರ್ತಾರೆ, ಅದೇ ನಮ್ಮ ಸಚಿವರ ಮನೆ ಅಂತ. ಆಶ್ಚರ್ಯ ಆಯ್ತು ನನಗೆ. ನಮ್ಮ ಊರು ಸಚಿವರುಗಳ ಮನೆಗೆ ಯಾರೂ ಒಳಗೆ ಹೋಗಂಗಿಲ್ಲ ರೀ, ಹಂಗೈತಿ ಪರಿಸ್ಥಿತಿ. ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯಿತು ರೇಣುಕಾಚಾರ್ಯ ಮನೆಯನ್ನು ನೋಡಿ. ಎಷ್ಟು ಜನ ಅಡ್ಡಾಡಕತ್ತಾರೆ ರೀ ಮನೆಯಾಗ. ಮನೆಯವ್ರು ಯಾರೋ ಹೊರಗಿನವ್ರು ಯಾರೋ ಗೊತ್ತಾಗಂಗಿಲ್ಲ. ಹೇಳಿದರು, ಸರ್ ಯಾರು ಬಂದರೂ ಊಟ ಇದೆ, ಯಾರು ಬಂದರೂ ಮನೆ ನೋಡ್ಬೋದು, ಮನೆ ತುಂಬ ಅಡ್ಡಾಡ್ಬೋದು. ಬಹಳ ಅಪರೂಪದ ಸನ್ನಿವೇಶವನ್ನು ಇವತ್ತು ನಾವು ನೋಡಿದ್ವಿ ಸ್ನೇಹಿತರೆ. ಇಲ್ಲಿ ಇಡೀ ಶಾಸಕರ ಮನೆಗಳನ್ನು ಒಳಗೆ ಹೊಕ್ಕಿ, ಸಚಿವರ ಮನೆಗಳ ಒಳ ಹೊಕ್ಕು ಅಡ್ಡಾಡೋನ್ನ ನಾವು ಭಾಳ ಸಂತೋಷ ಆಯ್ತು ನನಗೆ. ನಾವು ಕೂಡ ಮೇಲಿನ ಒಂದು ರೂಮ್ನಲ್ಲಿ ಕೂತು ಊಟ ಗೀಟ ಮಾಡಿ ಅರ್ಧ ಕಾರ್ಯಕ್ರಮ ಆದಮೇಲೆ ಬಂದಿವಿ ಸ್ನೇಹಿತರೆ. ಹೀಗೆ ಇಂಥ ಅನ್ಯೋನ್ಯತೆಯನ್ನು ಸಾಧಿಸಿದ್ದೀರಿ ತಾವೆಲ್ಲ.